ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. 2026ರಲ್ಲಿ 1,20,000 ಒಳಗಡೆ ಒಂದು ಹೊಸ 125cc ಬೈಕ್ ನ ಹುಡುಕ್ತಾ ಇದ್ದೀರಂದ್ರೆ ಅಥವಾ ಖರೀದಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಂದ್ರೆ ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮಗಾಗಿನೇ. ಇವತ್ತು ನಾವು 2026ರಲ್ಲಿ ಟಾಪ್ 5 ಬೆಸ್ಟ್ 125cc ಬೈಕ್ ಗಳ ಬಗ್ಗೆ ಮಾತಾಡೋಣ. ಯಾವ ಬೈಕ್ ನಲ್ಲಿ ಉತ್ತಮ ಮೈಲೇಜ್ ಇದೆ, ಯಾವ ಬೈಕ್ ನಲ್ಲಿ ಹೆಚ್ಚು ಪವರ್ ಇದೆ, ಯಾವುದು ಹಣಕ್ಕೆ ಸೂಕ್ತ ಆಯ್ಕೆ, ಎಲ್ಲವನ್ನ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ನಂಬರ್ 1 ಸ್ಥಾನದಲ್ಲಿರುವ ಬೈಕ್ ನಿಮ್ಮ ನಿರೀಕ್ಷೆಯನ್ನೇ ಬದಲಾಯಿಸಬಹುದು. ವಿಡಿಯೋದಲ್ಲಿ ಟೈಮ್ ವೇಸ್ಟ್ ಮಾಡದಂಗೆ ವಿಡಿಯೋನ ಮುಂದುವರಿಸೋಣ. ಟಾಪ್ 5 ಅಲ್ಲಿರುವ ಬೈಕ್ ಯಾವ್ದಪ್ಪ ಅಂದ್ರೆ ಹೋಂಡಾ CB125 ಹಾರ್ನೆಟ್. ಹೋಂಡಾ ಕಂಪನಿಯ ಈ ಹೊಸ ಬೈಕ್ ಪ್ರೀಮಿಯಂ ಲುಕ್ ಮತ್ತೆ ಫ್ಯೂಚರ್ ಗಳೊಂದಿಗೆ ಬರಲಿದೆ. TFT ಡಿಸ್ಪ್ಲೇ, ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತೆ UST ಸ್ಪೋರ್ಕ್ ನಂತಹ ಫ್ಯೂಚರ್ ಇದರಲ್ಲಿ ಇವೆ. ಇದರ ಇಂಜಿನ್ ಬಂದ್ಬಿಟ್ಟು 123.9cc ಆಗಿದ್ದು ಉತ್ತಮ ಪರ್ಫಾರ್ಮೆನ್ಸ್ ನೀಡುತ್ತದೆ. ಆದರೆ ಇದರ ಬೆಲೆ ಸ್ವಲ್ಪ ಹೆಚ್ಚಿರುವುದರಿಂದ ಇದನ್ನ 5ನೇ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಹಾಗೆ ಈ ಬೈಕ್ ಏನೇನೆಲ್ಲ ಆಫರ್ ಮಾಡುತ್ತೆ ಅಂದ್ರೆ, ಇದರ ಪವರ್ ಬಗ್ಗೆ ನಾವು ಮಾತಾಡಿದ್ರೆ 11.1 DS ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ಬಗ್ಗೆ ಮಾತಾಡೋದಾದ್ರೆ 11.2 ನ್ಯಾನೋಮೀಟರ್ ಟಾರ್ಕ್ ನ ಜನರೇಟ್ ಮಾಡುತ್ತೆ. ಇದರ ಮೈಲೇಜ್ ಕಂಪನಿ 60 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಕ್ಲೈಮ್ ಮಾಡುತ್ತೆ. ಹಾಗೆ ವರದಿಗಳ ಪ್ರಕಾರ 50ರಿಂದ 60 ಅಂತ ಇದೆ. ಡಿಪೆಂಡ್ ಆಫ್ ನಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ಕೂಡ ಅದು ಆಗುತ್ತೆ. ಫ್ರಂಟ್ ಗಡೆ ಡಿಸ್ಕ್ ಇದೆ ವಿತ್ ಸಿಂಗಲ್ ಚಾನೆಲ್ ABS ಇದೆ. ಹಾಗೆ ಅಪ್ ಸೈಡ್ ಡೌನ್ ಸ್ಪೋರ್ಕ್ ಅಂದ್ರೆ UST ಸ್ಪೋರ್ಕ್ ಇದೆ. ಇದರಲ್ಲಿ 4.2 TFT ಡಿಸ್ಪ್ಲೇ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ 1,12,000 ರೂಪಾಯಿ, 1,12,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಇದರ ಆನ್ ರೋಡ್ ಪ್ರೈಸ್ ಬರ್ತಾ 1,45,000 ರೂಪಾಯಿ ಮೇಲಾಗುತ್ತೆ. ಸೊ ಈ ರೇಂಜ್ ಗೆ 125cc ಬೈಕ್ ವರ್ತ ಅನ್ನೋದೇ ಡೌಟ್. ಯಾಕಂದ್ರೆ ಈ ರೇಟ್ ಗೆ 160 ಹಾಗೆ 150 ಬೈಕ್ ಗಳು ಈಸಿಯಾಗಿ ಸಿಗ್ಬಿಡುತ್ತೆ. ಹಾಗೆ 4ನೇ ಸ್ಥಾನದಲ್ಲಿರುವ ಬೈಕ್ ಬಗ್ಗೆ ಮಾತಾಡೋದಾದ್ರೆ ಪಲ್ಸರ್ ಹೆಸರು ಕೇಳಿದ್ರೆ ಸಾಕು, ಯುವಕರಿಗೆ ಒಂದು ವಿಭಿನ್ನ ಕ್ರೇಜ್ ಇದೆ. N125 ಆಕರ್ಷಕವಾಗಿ ಲುಕ್ ಮತ್ತೆ ಉತ್ತಮ ಪವರ್ ಒಂದಿಗೆ ಬರುತ್ತೆ. ಸುಮಾರು 12 PS ಪವರ್ ನೀಡುವ ಈ ಬೈಕ್ ನಗರದಲ್ಲಿ ರೈಡು ಮತ್ತೆ ಲಾಂಗ್ ರೈಡ್ ಕೂಡ ಉತ್ತಮ ಆಯ್ಕೆ ಆಗಿದೆ. ಈ ಬೈಕ್ ನನ್ನ ಹತ್ರ ಕೂಡ ಇದೆ, ನಾನು ಓಡಿಸ್ತಾ ಇದ್ದೀನಿ. ಸುಮಾರು 1.5 ವರ್ಷ ಆಯ್ತು ಈ ಬೈಕ್ ಜೊತೆ ನಾನಿದ್ದು. ಹಾಗಾಗಿ ಈ ಬೈಕ್ ಆದ್ರೂ ಕೂಡ ನಾನು ಈ ಬೈಕ್ ನ 4ನೇ ಸ್ಥಾನಕ್ಕೆ ಇಟ್ಟಿದ್ದೀನಿ ಅಂತ ಹೇಳೋದಾದ್ರೆ, ಇದನ್ನ 4ನೇ ಸ್ಥಾನದಲ್ಲಿ ಇಟ್ಟಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದರ ಮೈಲೇಜ್ ಮತ್ತೆ ಇದರಲ್ಲಿ ನೀಡಿರುವಂತಹ ಫ್ಯೂಚರ್ ಗಳು ತುಂಬಾನೇ ಕಡಿಮೆ ಇದೆ. ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ಬಂದ್ಬಿಟ್ಟು ಬೇರೆ ಏನನ್ನು ಕೂಡ ನೀಡಿಲ್ಲ. ಇದರಲ್ಲಿ ಜನ ತಗೊಂಡ್ರೆ ಪವರಿಗೆ ಒಂದು ತಗೋಬೇಕಾಗುತ್ತೆ ಅಷ್ಟೇ. ಈ ಬೈಕ್ ಏನೇನೆಲ್ಲ ಫ್ಯೂಚರ್ಸ್ ಗಳು ಇದರಲ್ಲಿ ಇದಾವೆ ಅನ್ನೋದಾದ್ರೆ, ಈ ಬೈಕ್ ನಲ್ಲಿ ನಿಮ್ಗೆ 124.5cc ಇಂಜಿನ್ ಸಿಗುತ್ತೆ. ಪವರ್ ಬಗ್ಗೆ ಮಾತಾಡೋದಾದ್ರೆ ಆವಾಗ್ಲೇ ಹೇಳ್ದಂಗೆ 12 BS ಪವರ್ ಸಿಗುತ್ತೆ. ಟಾರ್ಕ್ ಬಗ್ಗೆ ಮಾತಾಡೋದಾದ್ರೆ 11 ನ್ಯಾನೋಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದರ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು 9.5 ಲೀಟರ್ ಫ್ಯೂಲ್ ಕೆಪಾಸಿಟಿ ಇದೆ. 4ನೇ ಸ್ಥಾನದಲ್ಲಿ ಇರೋಕೆ ಕಾರಣ ಏನಪ್ಪಾ ಅಂದ್ರೆ ಮೋಸ್ಟ್ ಪವರ್ಫುಲ್ ಇಂಜಿನ್ ಈ ಸೆಗ್ಮೆಂಟ್ ಅಲ್ಲೇ ಯಾವುದು ಇಲ್ಲ. ಅಂದ್ರೆ ಜಾಸ್ತಿ ರೇಟಿಂಗ್ ಇದೆ KTM. ಅದನ್ನ ಬಿಟ್ಟು 1,10,000 20,000 ರೇಂಜ್ ಗೆ ಯಾವ ಬೈಕ್ ಕೂಡ ಇಷ್ಟೊಂದು ಪವರ್ ನ ಪ್ರೊಡ್ಯೂಸ್ ಮಾಡಲ್ಲ. ಗುಡ್ ಪಿಕಪ್ ನನಗೆ ಅನ್ಸಿಲ್ಲ, ನಾನು ತುಂಬಾ ದಿನ ಓಡಿಸ್ತಾ ಇದ್ದೀನಿ. ಬೇಕಾದ್ರೆ ಈ ಬೈಕ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂದ್ರು ಮಾಡಾಕ್ತೀನಿ. ಯಾಕಂದ್ರೆ 1.5 ವರ್ಷದ ಎಕ್ಸ್ಪೀರಿಯನ್ಸ್ ಎಲ್ಲವನ್ನ ಹೇಳ್ಬೋದು ಕ್ಲೀನ್ ಆಗಿ. ಈ ಬೈಕ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ನಂಗೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 94,000 ರೂಪಾಯಿ ಇದೆ. ಹಾಗೆ ಆನ್ ರೋಡ್ ಪ್ರೈಸ್ ಬರ್ತಾ 1,15,000 16,000 ಡಿಪೆಂಡ್ ಅಪ್ ನಿಮ್ಮ ಸಿಟಿ ಮೇಲೆ ಕೂಡ ಆಗುತ್ತೆ. ಟಾಪ್ ವೇರಿಯಂಟ್ ತಗೋತಾ ಇದೀವಿ ಅಂದ್ರೆ. 3ನೇ ಬೈಕ್ ನೋಡೋದಾದ್ರೆ ಮತ್ತೆ ಹೋಂಡಾ ಕಡೆಯಿಂದ SB125 ಮೈಲೇಜ್ ಮತ್ತೆ ವಿಶ್ವಾಸ ಅರ್ಹತೆ ಎಂದರೆ ಹೋಂಡಾ SB125 ದಿನನಿತ್ಯ ಬಳಕೆಗೆ ಇದು ಉತ್ತಮ ಆಯ್ಕೆ. 60ರಿಂದ 70 ಕಿಲೋಮೀಟರ್ ಮೈಲೇಜ್ ಸಿಗಬಹುದು. ಮೇಂಟೆನೆನ್ಸ್ ಕಡಿಮೆ, ಇಂಜಿನ್ ತುಂಬಾ ಸ್ಮೂತ್, ಆದರೆ ಸ್ಪೋರ್ಟಿ ಲುಕ್ ಮತ್ತೆ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಇತರೆ ಬೈಕ್ ಗಳಿಂದ ಸ್ವಲ್ಪ ಕಡಿಮೆ. ಹಾಗಾಗಿ ಇದನ್ನ 3ನೇ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಬನ್ನಿ ಇದರಲ್ಲಿ ನಿಮಗೆ ಏನೇನೆಲ್ಲ ಸಿಗುತ್ತೆ ಅನ್ನೋದಾದ್ರೆ, ಹೋಂಡಾ SB125 ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ 123.9cc ಇಂಜಿನ್, ಪವರ್ ಬಂದ್ಬಿಟ್ಟು 10.8 PS, ಟಾರ್ಕ್ ಬಂದು 10.9 ನ್ಯಾನೋಮೀಟರ್. ಇದನ್ನ ಆಲ್ಮೋಸ್ಟ್ ಮೈಲೇಜ್ ಮತ್ತೆ ರಿಲಯಬಿಲಿಟಿಗೆ ತಗೊಂಡ್ರೆ ಉತ್ತಮ. ಫ್ಯೂಲ್ ಕೆಪಾಸಿಟಿ ಬಂದು ಕೂಡ 11.2 ಲೀಟರ್ ಇದೆ. ಫ್ರಂಟ್ ಅಲ್ಲಿ ಡಿಸ್ಕ್ ಇದೆ, ಹಂಗಂತ ABS ಇಲ್ಲ. ಆಲ್ಮೋಸ್ಟ್ ಎಲ್ಲ ಬೈಕ್ ಗಳು ಡಿಸ್ಕ್ ಕೊಡ್ತಿದ್ದಾರೆ. ತುಂಬಾ ಬೈಕ್ ಗಳು ABS ಗೆ ಅಪ್ಡೇಟ್ ಆಗಿದೆ, ಕೆಲವು ಬೈಕ್ ಗಳು ಬಿಟ್ಟು. ಎಕ್ಸಾಂಪಲ್ N125 ಬೈಕ್ ಅಲ್ಲೂ ಕೂಡ ABS ಕೊಟ್ಟಿಲ್ಲ. ಹೋಂಡಾ SB125 ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದರ
ಎಕ್ಸ್ ಶೋರೂಮ್ ಪ್ರೈಸ್ ಬೇಸ್ ವೇರಿಯಂಟ್ 89,000ದಿಂದ 94,000ವರೆಗೂ ಹೋಗುತ್ತೆ. ಹಂಗೆ ಇದರ ಆಂಡ್ರಾಯ್ಡ್ ಪ್ರೈಸ್ ಕೂಡ 1,10,000ದಿಂದ 1,16,000ವರೆಗೂ ಹೋಗುತ್ತೆ. ಹಾಗೆ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಸಿಟಿ ಮೇಲೂ ಕೂಡ, ಇದೊಂದು ನೆನಪಿರಲಿ. ಹಾಗಾಗಿ ನಾನು ಎಕ್ಸ್ ಶೋರೂಮ್ ಪ್ರೈಸ್ ಕೂಡ ಹೇಳ್ತಾ ಇದ್ದೇನೆ. ಮುಂದಿನ ಬೈಕ್ ಅಂದ್ರೆ ಟಾಪ್ 2 ಯಾವ್ದಪ್ಪ ಅಂದ್ರೆ 2ನೇ ಸ್ಥಾನದಲ್ಲಿರುವುದು ಟಿವಿಎಸ್ ರೈಡರ್ 125 ಸೆಗ್ಮೆಂಟ್ ಅಲ್ಲೇ ಅತ್ಯಂತ ಫ್ಯೂಚರ್ ಗಳಿರುವ ಬೈಕ್ ಅಂದ್ರೆ ಅದು ರೈಡರ್. TFT ಡಿಸ್ಪ್ಲೇ, ಬ್ಲೂಟೂತ್, ರೈಡಿಂಗ್ ಮೋಡ್ಸ್ ಮತ್ತೆ ಆಕರ್ಷಕ ಡಿಸೈನ್ ಈ ತರ ಪ್ರಮುಖ ವಿಶ್ಲೇಷಣೆಗಳು, ಪರ್ಫಾರ್ಮೆನ್ಸ್ ಮತ್ತು ಮೈಲೇಜ್ ಎರಡರಲ್ಲೂ ಉತ್ತಮ ಸಮತೋಲ ನೀಡುವ ಬೈಕ್ ಇದು. ಯುವಕರಿಗೆ ತುಂಬಾ ಇಷ್ಟವಾಗುವ ಬೈಕ್. ಹಾಗೆ ಇದರ ಫ್ಯೂಚರ್ ನೋಡೋಣ ಬನ್ನಿ. 124.8 ಸಿಸಿಯ ಇಂಜಿನ್ ಇದರಲ್ಲಿದೆ. ಅದು 11.38 BS ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ಬಂದ್ಬಿಟ್ಟು 11.2 ನ್ಯಾನೋಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದೇನಕ್ಕಪ್ಪ 2ನೇ ಸ್ಥಾನದಲ್ಲಿದೆ ಅಂದ್ರೆ ಬೆಸ್ಟ್ ಫ್ಯೂಚರ್ ಲೋಡೆಡ್ ಬೈಕ್ ಆಗಿದೆ. ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಇದೆ. ಎಕ್ಸಲೆಂಟ್ ಬ್ಯಾಲೆನ್ಸ್ ಆಫ್ ಮೈಲೇಜ್ ಮತ್ತೆ ಪರ್ಫಾರ್ಮೆನ್ಸ್ ಇವೆರಡು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಕಂಫರ್ಟೇಬಲ್ ಮತ್ತು ಸಿಟಿ ರೈಡ್ಗೆ ಹೇಳಿ ಮಾಡಿಸಿದೆ. ಇದಿಷ್ಟು ಫ್ಯೂಚರ್ ಗಳು ಈ ಬೈಕ್ ಗಳಾಗಿದೆ. ಹಾಗಾದ್ರೆ ಇದನ್ನ 1ನೇ ಸ್ಥಾನದಲ್ಲಿ ಯಾಕೆ ಇಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಬೈಕ್ ನ ನೋಡಿದಾಗ ನಿಮ್ಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಅದು ಯಾಕೆ ಅಂತ. ನಮ್ಮ ಮುಂದಿನ ಬೈಕ್ ಅಂದ್ರೆ ನಂಬರ್ 1 ಪ್ಲೇಸ್ ಅಲ್ಲಿರುವ ಬೈಕ್ ಯಾವ್ದಪ್ಪ ಅಂದ್ರೆ ಹೀರೋ ಎಕ್ಸ್ಟ್ರೀಮ್ 125 2026ರಲ್ಲಿ ನನ್ನ ಪ್ರಕಾರ ಅತ್ಯುತ್ತಮ 125 cc ಬೈಕ್ ಅದು ಹೀರೋ ಎಕ್ಸ್ಟ್ರೀಮ್ ಬೈಕ್. ಈ ಬೈಕ್ ನಲ್ಲಿ ಸ್ಪೋರ್ಟಿ ಡಿಸೈನ್, ಉತ್ತಮ ಪಿಕಪ್, LED ಲೈಟಿಂಗ್ ಮತ್ತು ABS ಸುರಕ್ಷತೆ ರಸ್ತೆಯಲ್ಲಿ ನೋಡಿದಾಗಲೇ ಪ್ರೀಮಿಯಂ ಫೀಲ್ ನೀಡುತ್ತದೆ. ಈ ಬೈಕ್ ನಿಮ್ಗೆ ಏನೇನೆಲ್ಲ ಆಫರ್ ಮಾಡ್ತಿದೆ ಅಂದ್ರೆ ಹೀರೋ ಎಕ್ಸ್ಟ್ರೀಮ್ ಅಲ್ಲಿ ನಿಮ್ಗೆ 124.7 ಸಿಸಿಯ ಇಂಜಿನ್ ಸಿಗುತ್ತೆ. ಅದು 11.4 PS ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. 10.5 ನ್ಯಾನೋಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲರೂ ಹೇಳೋ ಪ್ರಕಾರ ಮೈಲೇಜ್ 60ರಿಂದ 66 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಈ ಸೆಗ್ಮೆಂಟ್ ಅಲ್ಲಿ ಇದು ಫಸ್ಟ್ ಬೈಕ್ ಡುವೆಲ್ ಚಾನೆಲ್ ABS ನ ನೀಡಿರೋದು. ಹೌದು, ನಿಮ್ಗೆ ರೇಡರ್ ಅಲ್ಲಿ ಮತ್ತೆ ಹಾನೆಟ್ ಅಲ್ಲಿ ಕೂಡ ABS ಸಿಗುತ್ತೆ. ಅದು ಸಿಂಗಲ್ ಚಾನೆಲ್ ABS, ಫ್ರಂಟ್ ಮಾತ್ರ ABS ಕೊಟ್ಟಿದ್ದಾರೆ. ರೈಡರ್ ಅಲ್ಲಿ ಬ್ಯಾಕ್ ಅಲ್ಲಿ ಡಿಸ್ಕ್ ಕೊಟ್ಟಿದ್ದಾರೆ, ಬಟ್ ಆದ್ರೆ ABS ಇಲ್ಲ. ಎಕ್ಸ್ಟ್ರೀಮ್ ಅಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ABS ಸಿಗುತ್ತೆ ಟಾಪ್ ಮಾಡಲಿಗೆ. ಇದನ್ನ ನಂಬರ್ 1 ಪ್ಲೇಸ್ ಅಲ್ಲಿ ಇಡಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈಗೇರು 4 ಬೈಕ್ ಅಲ್ಲಿ ನಾವು ಫ್ಯೂಚರ್ ಗಳು ನೋಡಿದ್ವಲ್ಲ, ಆ ಎಲ್ಲಾ ಫ್ಯೂಚರ್ ಗಳು ಈ ಬೈಕ್ ಅಲ್ಲಿ ಇದೆ. ಹಾಗಾಗಿ ನಾನು ಇದನ್ನ ಟಾಪ್ 1 ಸ್ಥಾನದಲ್ಲಿ ಇಟ್ಟಿದ್ದೀನಿ. ಹಾಗಾದ್ರೆ ಸ್ನೇಹಿತರೆ, ನನ್ನ ರ್ಯಾಂಕ್ ಹೀಗಿದೆ. ನಂಬರ್ 1 ಸ್ಥಾನದಲ್ಲಿ ಹೀರೋ ಎಕ್ಸ್ಟ್ರೀಮ್ 125R, ಸೆಕೆಂಡ್ TVS ರೈಡರ್, ಥರ್ಡ್ ಹೋಂಡಾ SP 125, ಫೋರ್ತ್ ಪಲ್ಸರ್ N125. ಇದು ನನ್ನ ಬೈಕ್ ಅನ್ನೋ ಒಂದು ಕಾರಣಕ್ಕೆ ಹಾಕಿದ್ದೀನಿ ಅನ್ಕೋಬೇಡಿ. ಸ್ವಲ್ಪ ಈ ಗಾಡಿ ಈ ಸೆಗ್ಮೆಂಟ್ ಅಲ್ಲಿ ಅತಿ ಹೆಚ್ಚು ಪವರ್ ನ ಪ್ರೊಡ್ಯೂಸ್ ಮಾಡೋ ಗಾಡಿ ಕೂಡ ಹೌದು. ಹಾಗಾಗಿ 4th ಪ್ಲೇಸ್ ಡಿಸರ್ವ್ ಮಾಡುತ್ತೆ. 5ನೇದು ಹೋಂಡಾ CB 125 ಹಾನೆಟ್. ಈ ಪಟ್ಟಿಯಲ್ಲಿ ನಿಮ್ಮ ಫೇವರೇಟ್ ಬೈಕ್ ಯಾವುದು ಕಾಮೆಂಟ್ ಮಾಡಿ. ಹಾಗೆ ಈ ಪಟ್ಟಿಯಲ್ಲಿ ಯಾವ್ದಾದ್ರು ಹೊಸ ಬೈಕ್ ಅಥವಾ ಬೇರೆ ಯಾವ್ದಾದ್ರು ಬೈಕ್ ನ ಸೇರಿಸಬೇಕಿತ್ತು ಅಂತ ಅನ್ಸಿದ್ರೆ ಅದನ್ನು ಕೂಡ ಸಜೆಷನ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗ್ಲಿ.